ಬಿಹಾರದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೂ ಕೂಡ ಫಲ ಸಿಕ್ಕಿಲ್ಲ. ಓವರ್ ಆಲ್ ಮಹಾಗಠಬಂಧನ್ ಮೇಲೆಯೂ ಕೂಡ ಇದರ ಪರಿಣಾಮ ತಟ್ಟಿದೆ. ಕಾಂಗ್ರೆಸ್ ಅನ್ನ ನಿರಾಕರಿಸಿದ್ದಾರೆ ಬಿಹಾರದ ಜನ. 2 ಅಂಕೆ ಸ್ಥಾನಗಳಲ್ಲೂ ಕೂಡ ಮುನ್ನಡೆಯಲ್ಲ. ಕೈ ಹಿಡಿಯುವ ಒಂದು ಆಶಾಭಾವ ಏನಿತ್ತು, ಆದ್ರೆ ಅದು ಕೂಡ ಈಗ ಇಲ್ಲದಾಗಿದೆ. ಕಳೆದ ಸಾರಿಗಿಂತಲೂ ಈ ಸಾರಿ ಅವರು ಕಡಿಮೆ ಸೀಟ್ಗಳನ್ನ ತನ್ನದಾಗಿಸಿಕೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ಈಗ ಸಿಂಗಲ್ ಪಾರ್ಟಿ ಅಂದ್ರೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅದು ಡಬಲ್ ಡಿಜಿಟ್ ಆಗುತ್ತಾ ಇಲ್ವಾ ಅನ್ನುವಂತ ಸಂಶಯ ಕಾಂಗ್ರೆಸ್ ನಾಯಕರನ್ನೇ ಕಾಡ್ತಾ ಇದೆ. ಮಹಾರಾಷ್ಟ್ರ ಆಯಿತು, ಹರಿಯಾಣ ಆಯಿತು, ಈಗ ಬಿಹಾರ್. ಇಲ್ಲಿಯೂ ಕೂಡ ರಾಹುಲ್ ಗಾಂಧಿಗೆ ಜನ ಜೈ ಅಂತ ಇಲ್ಲ. ಈಗ ಮಹಾಗಠಬಂಧನ್ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಇಲ್ಲಿಯೂ ಕೂಡ ಏನಾದರೂ ಕಾಂಗ್ರೆಸ್ ಮಹಾಗಠಬಂಧನ್ ಮಕಾಡೆ ಮಲಗಿದರೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ನಮ್ಮ ರಾಜ್ಯದ ಮೇಲೂ ಕೂಡ ಪರಿಣಾಮಗಳು. ಯಾಕಂದ್ರೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಮಾತುಕತೆಗಳ ನಡುವೆ ಬಿಹಾರದ ಚುನಾವಣಾ ಫಲಿತಾಂಶದ ಆಧಾರದ ಮೇಲೆ ರಾಜ್ಯದಲ್ಲಿ ಕೆಲವೊಂದಷ್ಟು ರಾಜಕೀಯ ನಿರ್ಧಾರಗಳಾಗಬಹುದು ಅನ್ನೋದಿತ್ತು. ಇನ್ ಕೇಸ್ ಏನಾದ್ರೂ ಇದೇ ಟ್ರೆಂಡ್ ಮುಂದುವರೆದು ಫಲಿತಾಂಶವಾಗಿ ಪರಿಣಮಿಸಿದ್ರೆ ಸಿದ್ದರಾಮಯ್ಯನವರಿಗೆ ನಿರಾತಂಕ ಅನ್ನೋ ರಾಜಕೀಯ ವಿಶ್ಲೇಷಣೆ ಕೂಡ ಇದೆ. ಕ್ವಿಕ್ ರಿಯಾಕ್ಷನ್ ರವೀಂದ್ರ ರೇಷ್ಮೆ ಸರಿಂದ ಬಿಹಾರದ ಫಲಿತಾಂಶ, ಅದರಲ್ಲೂ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್, ಕರ್ನಾಟಕದ ಕಾಂಗ್ರೆಸ್ನ ಮೇಲೆ ಪರಿಣಾಮಗಳು. ಕರ್ನಾಟಕದಲ್ಲಿ 2013ರಿಂದ 2018ರವರೆಗೂ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರಾಗಿದ್ದು. ಈ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಮಂತ್ರಿ ಆಗಲಿಕ್ಕೆ 9 ತಿಂಗಳು ಕಾಯಬೇಕಾಯಿತು. ಸೋನಿಯಾ ಗಾಂಧಿ ಅವರ ಕೃಪಾ ಕಟಾಕ್ಷದಿಂದ ಇವರು ರೋಷನ್ ಬೇಗು ಮತ್ತು ಡಿ.ಕೆ. ಶಿವಕುಮಾರ್ ಮಂತ್ರಿ ಆದರು 9 ತಿಂಗಳ ನಂತರ. ಆದ್ರೆ 2023ರಲ್ಲಿ ಹಾಗಾಗಲಿಲ್ಲ. ಮೊದಲನೇ ದಿವಸದಿಂದಾನೆ, ನಾಯಕತ್ವದ ಆಯ್ಕೆಯ ದಿವಸದಿಂದಾನೆ ಅಲ್ಲಿ ಬಾಲಗ್ರಹ ದೋಷ ಶುರುವಾಗ್ಬಿಡ್ತು. ಇವ್ರು ದಿಲ್ಲಿಗೆ ಹೋಗಲೇ ಇಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ರು. ಏನು ಭಕ್ತಿ ಇದ್ದಲ್ಲಿ ಭಗವಂತ, ಪ್ರಯತ್ನ ಇದ್ದಲ್ಲಿ ಪ್ರತಿಫಲ ಅನ್ಕೊಂಡ್ಬಿಟ್ಟು ಇವರೆಲ್ಲೇ ಕೂತಿದ್ರು. ಕೊನೆಗೆ ಅವ್ರು ಒಪ್ಪಿಸಿದ ಕೆಲಸ ಮಾಡ್ಕೊಂಡ್ರು. ಅವ್ರಿಗೆ ಒಳ ಒಪ್ಪಂದದ ಬಗ್ಗೆ ನಿರಂತರವಾದ ಚರ್ಚೆ ಏನ್ ಬಂತು, ಅದಕ್ಕೆ ಡಿ.ಕೆ. ಶಿವಕುಮಾರ್ ತುಂಬಾ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇದುವರೆಗೂ ಕಾಂಗ್ರೆಸ್ನವರು ಮಧ್ಯಮ ವರ್ಗ ಅಂದ್ರೆ ಮೂಗು ಮುರಿತಾ ಇದ್ರು. ಇವರೆಲ್ಲ ಸಿಟಿ ವೋಟರ್ಸ್ ಬಿಜೆಪಿಗೆ ಹಾಕ್ತಾರೆ, ಜನತಾದಳಕ್ಕೆ ಹಾಕ್ತಾರೆ. ಶಿವಕುಮಾರ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್. ಅವರ ಮಾರ್ನಿಂಗ್ ಬ್ಯಾಂಗ್ಳೂರ್ ವಾಕ್ ಅಂತ ಶುರು ಮಾಡಿದ್ರಲ್ಲ, ಪಾರ್ಕ್ಗಳು ಪ್ರತಿನಿತ್ಯ ಹೋಗ್ಬಿಟ್ಟು ಮಧ್ಯಮ ವರ್ಗದ ಬೇರೆ ಬೇರೆ ವರ್ಗಗಳ ಮಧ್ಯಮ ವರ್ಗದ ಜೊತೆಗೆ ಅವ್ರು ಇಂಟರಾಕ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಬಗ್ಗೆ ಒಂದು ಸದ್ಭಾವನೆ ಮೂಡ್ತಾ ಇದೆ ಜನರಲ್ಲಿ. ಸಿದ್ದರಾಮಯ್ಯನವ್ರ ಶೈಲಿ ಬೇರೆ, ಅವ್ರು ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈ ರೀತಿಯ ಹೊಸ ಪ್ರಯತ್ನಗಳೇನಿದೆ ಅದು ಅನಾಯಾಸವಾಗಿ ಅವ್ರಿಗೆ ನಾಯಕತ್ವ ತಂದು ಕೊಡ್ಬೋದು. ಇವು ಜಾತಿ ಸಮೀಕರಣ, ಸತೀಶ್ ಜಾರಕಿಹೊಳಿ ಲಾಬಿ, ಆ ಲಾಬಿ, ಈ ಲಾಬಿ ಎಲ್ಲ ಬೇರೆ. ಅದೆಲ್ಲ ಮೀರಿ ಇವೆಲ್ಲ ಜನರ ಮನಸ್ಸಲ್ಲಿ ಸಿದ್ದರಾಮಯ್ಯನವರು ಕೂಡ ಎಲ್ರಿಗೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಪ್ರತಿಯೊಬ್ಬರ ಬದುಕಿಗೆ ಕೂಡ, ಒಂದು ರಾಜಕೀಯ ಬದುಕಿಗೆ ಒಂದು ಸ್ವಲ್ಪ ಹೈರಾಣ ಆಗಿದ್ದಾರೆ ಸಿದ್ದರಾಮಯ್ಯನವರು. ಹೊಸ ವಿಚಾರಧಾರೆ, ಹೊಸ ಶೈಲಿ ಬರ್ತಾ ಇಲ್ಲ. ಜಾತಿ ಮೀಸಲಾತಿ ಹೊರತುಪಡಿಸಿ ಯಾವ ವಿಚಾರದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಬೇರೆ 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 ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಿತೀಶ್ ಕುಮಾರ್, ಸಿದ್ದರಾಮಯ್ಯನವರು, ನರೇಂದ್ರ ಮೋದಿ, ಹೈಕಮಾಂಡ್ ಸ್ವಲ್ಪ ದುರ್ಬಲ ಆಗುತ್ತೆ ಚುನಾವಣೆ ನಂತರ. ದುರ್ಬಲ ಆಗುತ್ತೆ. ಇದಾದ ನಂತರ ಇವ್ರು ಯಾರಿಗೂ ರಾಜಕೀಯ ಅಂತ್ಯ ಅನ್ನೋದು ಕಾಂಗ್ರೆಸ್ ಯತೀಂದ್ರ ಸಿದ್ದರಾಮಯ್ಯನವರೆಗೂ ಅದು ಗೊತ್ತಾಗಬೇಕಿತ್ತು ಅಂತ ಹೇಳಿ. ಗೊತ್ತಿಲ್ಲ, ಸಂಧ್ಯಾಕಾಲ ಅನ್ಬಿಟ್ರು, ಕೊನೆಘಟ್ಟ ಅನ್ಬಿಟ್ರು, ಅದು ಸ್ವಲ್ಪ ಚರ್ಚೆ ಕೂಡ ಕಾರಣವಾಯಿತು. ಅಲ್ಲ, ಸಂಧ್ಯಾಕಾಲ ಅನ್ನೋ ಅವ್ರು ಯಾವ ಒಂದು ವಿಚಾರದಲ್ಲಿ ಹೇಳುತ್ತಿರು ಅಂದ್ರೆ ಚುನಾವಣಾ ರಾಜಕೀಯದಿಂದ ಅನ್ನುವಂಥದ್ದು. ಯಾಕೆಂತಂದ್ರೆ 2018ರಲ್ಲೇ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ನಾನು ಇನ್ನ ಚುನಾವಣೆ ಕಂಟೆಸ್ಟ್ ಮಾಡೋದಿಲ್ಲ, ಬಟ್ ಐ ಸ್ಟ್ಯಾಂಡ್ ಫಾರ್ ಪಾರ್ಟಿ. ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತೆಗೆದುಕೊಂಡು ಬರುವಂತದ್ದು ನನ್ನ ಜವಾಬ್ದಾರಿ ಅನ್ನುವಂತ ಒಂದು ಸ್ಪಷ್ಟ ನಿಲುವನ್ನ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ಇಲ್ಲ, ನೀವು ಇಷ್ಟು ಸಕ್ಸಸ್ಫುಲ್ 5 ವರ್ಷದ ಟೆನ್ಯೂರ್ ಮುಖ್ಯಮಂತ್ರಿಯಾಗಿ ನೀವು ಪೂರ್ಣಗೊಳಿಸಿದ್ದೀರಿ, ಹಾಗಾಗಿ ನೀವು ಮತ್ತೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಇದ್ದಂಥದ್ದು. ಮತ್ತೆ ಅವರು 2 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದ್ರು, ಒಂದ್ರಲ್ಲಿ ಗೆದ್ರು, ಒಂದ್ರಲ್ಲಿ ಸೋದ್ರು. ಮತ್ತೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದಂಥದ್ದು. ಆದರೆ ಇವತ್ತಿನ ದಿನ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ಬಿಹಾರದ ಚುನಾವಣೆ, ನಾನು ಅವಾಗಲೇ ಬ್ರೇಕಿಂಗ್ ಅದೇ ನೋಡ್ತಾ ಇದ್ದೆ, ಕರ್ನಾಟಕ ರಾಜ್ಯದ ಮೇಲೆ ಏನೋ ಪರಿಣಾಮ ಬೀಳ್ಬಿಡುತ್ತೆ. ಖಂಡಿತ ಇಲ್ಲ. ಮೀಡಿಯಾ ಕ್ರಿಯೇಟೆಡ್ ಹೈಪಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನುವಂಥದ್ದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹೌದು, ಯಾವುದೇ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಲ್ಲ,
ಕೇವಲ ಯಾವುದೋ ಒಂದು ಸಂತತಿಗೋ ಅಥವಾ ಯಾವುದೋ ಒಂದು ಒಂದು ಜನಾಂಗಕ್ಕೋ ಅಥವಾ ಯಾವುದೋ ಒಂದು ಪಾರಿವಾರಿಕ ಪಕ್ಷ ಅಂತೂ ನಮ್ದಲ್ಲ. ಸೊ ರಾಷ್ಟ್ರೀಯ ಪಕ್ಷ, ನಮ್ಮದೇ ಆದಂತ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, LOP ಲೀಡರ್ ಆಗಿ ಇವತ್ತಿನ ದಿನ. ಸೊ ಅವ್ರ ಎಲ್ಲರ ಸಮ್ಮುಖದಲ್ಲಿ ನಮ್ಮದೇ ಆದಂತ ಒಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದೆ. ಸೊ ಎಲ್ಲರ ಸಮ್ಮುಖದಲ್ಲಿ ನಿರ್ಧಾರ ಆಗಬೇಕಾಗಿರುವಂತದ್ದು ಇದು ಕೇವಲ ಕರ್ನಾಟಕದಲ್ಲಿ ಕೂತು DK ಶಿವಕುಮಾರ್ ಅವರೋ ಅಥವಾ ಸಿದ್ದರಾಮಯ್ಯನವರೋ ಅಥವಾ ಮಾಧ್ಯಮಗಳ ಪ್ರಚಾರದಿಂದ ಅಥವಾ ಮಾಧ್ಯಮಗಳ ಪ್ರತಿನಿಧಿತ ಬ್ರೇಕಿಂಗ್ ಇಂದ ಡಿಸೈಡ್ ಆಗುವಂತಹ ವಿಷಯ ಇದು ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಈ ಒಂದು ಕಾರಣಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರ್ತೀನಿ ಅನ್ನುವಂತ ಒಂದು ವಿಚಾರದಲ್ಲಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದೀನಿ. ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದರ ಮೇಲೆ ಆ ಒಂದು ವಿಚಾರವಾಗಿ ನಾನು ಬದ್ಧವಾಗಿದ್ದೀನಿ. ಅಂಡ್ ಕಾಂಗ್ರೆಸ್ ಅನ್ನ ಮತ್ತೆ 2028ಕ್ಕೆ ನಾವಿಬ್ರು ಜಂಟಿಯಾಗಿ ಅಧಿಕಾರಕ್ಕೆ ತೆಗೆದುಕೊಂಡು ಬರುವಂತ ಜವಾಬ್ದಾರಿಯ ಮೇಲೆ ಮಾತ್ರ ನಾವು ಕೆಲಸ ಮಾಡ್ತಿದೀವಿ ಅನ್ನುವಂತ ಒಂದು ಸ್ಪಷ್ಟ ನಿಲುವನ್ನ ಮತ್ತು ನಿರ್ಧಾರವನ್ನ ಇಬ್ರು ಕೂಡ DK ಶಿವಕುಮಾರ್ ಅವರು ಕೂಡ ಹಾಗೂ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಈಗ ಒಂದು ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೆ. ಬಿಜೆಪಿ ಬಿಹಾರ್ನಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಯಾವಾಗಲೂ ಕೂಡ ಇರುತ್ತೆ. ಈಗ RJD ಕಳೆದ ಸಾರಿ ಅಟ್ಲೀಸ್ಟ್ 2ನೇ ಸ್ಥಾನದಲ್ಲಿತ್ತು, ಈ ಸಾರಿ ಇದು 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. JDU RJD ಇತ್ತು ಲಾಸ್ಟ್ ಟೈಮ್, ಈಗ 3ನೇ ಸ್ಥಾನಕ್ಕೆ ಬಂದಿದೆ. JDU ಫಸ್ಟ್ ಪಾರ್ಟಿ, ಬಿಜೆಪಿ ಸೆಕೆಂಡ್ ಪಾರ್ಟಿ, ಈಗ RJD 3ನೇ ಸ್ಥಾನಕ್ಕೆ ಹೋಗಿದೆ. ಅಲ್ಲಿಗೆ ಸಹವಾಸ ದೋಷವೇ ಕಾರಣ ಆಯ್ತಾ RJDಗೆ ಅಂತ? ಹಾಗಲ್ಲ ನೋಡಿ, RJD ಪ್ರಾದೇಶಿಕ ಪಕ್ಷ, JDU ಪ್ರಾದೇಶಿಕ ಪಕ್ಷ ಅಂತ ಅನ್ಬೋದು. ಲಲ್ಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರಗಳು ಕೂಡ ಅಷ್ಟೇ ವರ್ಚಸ್ವಿ ನಾಯಕರಾಗಿದ್ರು. ಸಮಾಜವಾದಿ ಪಕ್ಷ ಕೂಡ ಅಷ್ಟೇ, ಕೇವಲ ಉತ್ತರ ಪ್ರದೇಶ ಸೀಮಿತವಾಗಿರಲಿಲ್ಲ. ಮುಲಾಯಂ ಸಿಂಗ್ ಯಾದವ್ ರಾಷ್ಟ್ರದ ರಕ್ಷಣಾ ಸಚಿವರಾಗಿದ್ರು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಲ್ಲಿ. ಒಬ್ಬ ಶರದ್ ಪವಾರ್ ಅವರು ರಾಷ್ಟ್ರ ನಾಯಕತ್ವದಲ್ಲೂ ಇರ್ತಾರೆ, ಪ್ರಾದೇಶಿಕ ಪಕ್ಷದಲ್ಲೂ ಪ್ರಾದೇಶಿಕ ವ್ಯವಸ್ಥೆಯನ್ನು ಕೂಡ ಅವರು ನಿರ್ವಹಿಸ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಸಮಾಲೋಚನಾ ಸಭೆಯಲ್ಲಿ ಕೇಳಿದ್ದೆ, ನೀವು ಬಳ್ಳಾರಿ ರೆಡ್ಡಿಗಳ ವಿರುದ್ಧ ಐ ವಾಂಟ್ ಟು ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಮೇಜುಗುದ್ದಿ ಅಂತ ಸಾಧಿಸ್ಬಿಟ್ರೆ, ಐ ವಾಂಟ್ ಟು ಬಿ ಪ್ರೈಮ್ ಮಿನಿಸ್ಟರ್ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು ಅಂತ ಕರ್ನಾಟಕದ ನಾಯಕರಿಗೆ ಅದೆಲ್ಲೊಂದು ಹಿಂಜರಿತಾ ಇದೆ. ದೇವೇಗೌಡರಾಗಿದ್ದ ಆಕಸ್ಮಿಕ, ಅದಾದ ನಂತರ ಮತ್ತಾರೂ ಕೂಡ ಖರ್ಗೆ ಅವ್ರಿಗೆ ಆ ಸಾಧ್ಯತೆ ಇತ್ತು. ನೋಡಿ 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 ಎಂತ ವಿಪರ್ಯಾಸ ಅಂತಂದ್ರೆ, ಇಂಡಿಯಾ ಮೈತ್ರಿಕೂಟದ ಮೂಲ ಪ್ರವರ್ತಕರೇ ನಿತೀಶ್ ಕುಮಾರ್. ಪಟ್ನಾದಲ್ಲಿ ಮೊಟ್ಟ ಮೊದಲ ಸಭೆ ನಡೀತು, ಎಲ್ಲ ಹಿರಿಯ ನಾಯಕರ ಸಭೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸೂಚಿಸಿಬಿಟ್ರು, ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಬಿಂಬಿಸೋಣ ಅಂತ. ಪಕ್ಕದಲ್ಲೇ ಕೂತಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೌನವಾಗಿ ಕೂತ್ಕೊಂಡ್ಬಿಟ್ರು. ಅವ್ರೇನಾದ್ರೂ ಅವತ್ತು ಒಪ್ಪಿಟ್ಟಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬಿಟ್ಟಿದ್ರೆ ಬಹುಶಃ ಪರಿಣಾಮ ಬೇರೆನೇ ಆಗ್ಬಿಡ್ತಿತ್ತೇನೋ. ಮೋದಿ ಅವರು ಫುಲ್ ಟೆನ್ಷನ್ ಇದ್ರು, ಎಲ್ಲಿ ಬಂದ್ಬಿಡ್ತಾರೆ ಖರ್ಗೆ ಹೆಸರು ಅಂತಂದ್ರು. ಹಾಗಾಗ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಈ ರೀತಿಯ ತನ್ನದೇ ಆದ ಕೆಲವು ಆತ್ಮವಂಚನೆ ರಾಜಕಾರಣದಿಂದಾಗಿ ಹಿಂಜರಿತಾ ಇದೆ. ಇದು ಬಿಹಾರ್ ಚುನಾವಣೆ ಎಲ್ರಿಗೂ ಒಂದು ದೊಡ್ಡ ಪಾಠ. ಒಬ್ಬ ನಿತೀಶ್ ಕುಮಾರ್ ವ್ಯಕ್ತಿತ್ವ ಇವತ್ತು NDAನ ಗೆಲ್ಲಿಸ್ತಾ ಇದೆ, ಬಿಜೆಪಿಯನ್ನು ಗೆಲ್ಲಿಸ್ತಾ ಇದೆ. ಆಮೇಲೆ ಇವರೆಲ್ಲ ಇಷ್ಟು ಅಹಿಂದ ಅಂತಾರಲ್ಲ, ಈ ಸಾಂಪ್ರದಾಯಿಕ ಪಕ್ಷ ಆಗಿರೋ ಬಿಜೆಪಿನಲ್ಲಿ ಒಬ್ಬ ಅಹಿಂದ ನಾಯಕ 25 ವರ್ಷದಿಂದ 13 ವರ್ಷ ಮುಖ್ಯಮಂತ್ರಿ, 11 ವರ್ಷ ಆಲ್ ಟೈಮ್ ರೆಕಾರ್ಡ್, ಅದನ್ನ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. PV ನರಸಿಂಹರಾಯರು, ಮೊರಾರ್ಜಿ ದೇಸಾಯಿ, ದೇವೇಗೌಡರೆಲ್ಲ ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ರು. ಇವರು RSS ಶಾಖದಿಂದ ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಬಂದಿಲ್ಲ. ಮೋದಿ ಅವ್ರಿಗಿಂತ ಅಹಿಂದನ ಸಿದ್ದರಾಮಯ್ಯ, ಅವ್ರಿಗೆ ಯಾವ ಜಾತಿ ಬಲನೇ ಇಲ್ಲ.